ಎಲ್ಲ ಮಾಧ್ಯಮರಿಗೂ ಎಲ್ಲ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರಿಗೂ ನಾವು ಮುಖ್ಯಮಂತ್ರಿಯವರು ಮೈನಾರಿಟಿ ಮಿನಿಸ್ಟರ್ಗಳು MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ, ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇನ್ನು ಮುನ್ಸಿಪಾಲ್ಟಿ ಹತ್ರ ಬರ್ರಿ, ಎಲ್ಲರನ್ನ ಕರ್ಕೊಂಡು ನಾವಲ್ಲಿ ಮಾತಾಡೋಣ ಅಂತಾರೆ. ಜನಪ್ರಿಯತೆ ನಾಯಕ ಅಂತ ನನಗೆ ಒಪ್ಪಂದ ಮೇಲೆ ಈ ಜನಕ್ಕೆ ನಾನು ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನನ್ನ ಹತ್ರ ಬರ್ತಿದ್ರೆ, ನಮ್ಮ ಸಮಾಜದ ಹತ್ರ ಬರ್ತಿದ್ರೆ, ನಮ್ಮ ಮತದಾರ ಹತ್ರ ಬಂದು ಇಲ್ಲಿ ಅವರು ಕುಲಂಕುಷವಾಗಿ ಮಾತಾಡ್ತಿದ್ರೆ ಅದು ಏನೋ ಒಂದು ತೀರ್ಮಾನ ಆಗ್ತಿತ್ತು. ಅವ್ರು ಬರ್ಲಿದ ಕಾಲಕ್ಕೆ ನಾವೆಲ್ಲ ಜವಾಬ್ದಾರಿ ಜನ, ನಾವು ಮಸೂತಿ ಕಮಿಟಿಯವರು, ನಾವು ಸೋಷಿಯಲ್ ವರ್ಕ್ ಜನ, ನಾವೆಲ್ಲ ಯಜಮಾನರು ಸೇರಿ ಒಂದು ನಿರ್ಧಾರ ತಗೊಂಡು ಮಾಧ್ಯಮರ ಮೂಲಕ ನಾವು ಬಯಲಿಗಿರ್ತೀವಿ ಅಂತಕ್ಕದ್ದು ನಿಮ್ಮ ಹತ್ರ ಮಾಧ್ಯಮರ ಮೂಲಕ ಹೇಳಕ ನಾನು ಇಷ್ಟಪಡ್ತೇನೆ. ಸರ್, ಪಾರ್ಟಿ ಅಲ್ಲ, ಮುಖ್ಯಮಂತ್ರಿಯವರೇ ಕಳಿಸಿದ್ದು. ಇನ್ನೂವರೆಗೂ ಅವ್ರು ಬಂದಿಲ್ಲ. ಇನ್ನೂವರೆಗೂ ಜನಗಳ ಕೂಟ, ನಮ್ಮ ಮತದಾರ ಕೂಟ, ಮೈನಾರಿಟಿ ಕೂಟ ಅವರು ಒಲಿಸಲಿಲ್ಲ. ನಮ್ಮ ಉಲ್ಮಾದ್ದೀನ್ ಆಲಿಮುದ್ದೀನ್ ನಮ್ಮ ಮೈನಾರಿಟಿ ಲೀಡರ್ಗೆ ಸುರ್ಜೇವಾಲ ಅವರು ಕಡೆ ಕಾಣಿಸಿದ್ಕೆ ನಾನು ಬಂಡಾಯ ಅಭ್ಯರ್ಥಿ ನನ್ನ ಸಮಾಜನ ನಿಲ್ಲಿಸಿದೆ. ಉತ್ತರದಲ್ಲಿ ಇರ್ತಕ್ಕಂಥ ಎಲ್ಲಾ ಮತದಾರರು ನನಗೆ ಫೋನ್ ಮಾಡಿ ಮನೆಗೆ ಬಂದು ನನ್ನ ನಿಲ್ಲಿಸಿದ್ದಾರೆ. ನಾನು ಸಾರ್ವಜನಿಕರು ಕೆಲಸ ಮಾಡಕ್ಕೆ ನಾನು ಶಕ್ತಿವಂತ ಅದನಿ. ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ. ಎಲ್ಲಿಂದ ಏನು ಒಳ್ಳೇದಾಗಬೇಕಾಯ್ತು ನನ್ನ ಕ್ಷೇತ್ರದ ಒಳ್ಳೆ ಕೆಲಸ ಮಾಡಕ್ಕೆ ನಾನು ಸದಾ ಸಿದ್ಧ ಆದೇನೆ ಸರ್. ಎಲ್ಲರದು ತಮ್ದು ಸಹಕಾರ, ತಮ್ದು ನಿಲಿ ನಿಮ್ದು ಎಲ್ಲದ್ದು ನನಗೆ ಸೋಲ್ಸಿದ್ರೆ ನಮ್ಮ ಸಮಾಜ ಆಯಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಆಯಿಂದ ಸಮಾಜ ಗೆದ್ದಂಗ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸೇರೋದಿಲ್ಲ. ರಣರಂಗ ಮೈದಾನದಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ.